ಭಾಳ ವರ್ಷದಿಂದ ಒಂದು ಕನಸಿತ್ತು. ಇವತ್ತು ಆ ಕನಸನ್ನು ನೆನಸಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸ್ನೇಹಿತರೆ, ಕರ್ನಾಟಕ ಕ್ಯಾಬಿನೆಟ್ ಮಿನಿಸ್ಟರ್ ಗೌರ್ಮೆಂಟ್ ಆಫ್ ಕರ್ನಾಟಕ ಶ್ರೀಯುತ ಜಮೀರ್ ಅಹಮದ್ ಖಾನ್ ಅವರು ಕರ್ನಾಟಕ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮದ 15 ಯೋಜನೆಗಳಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರಾದವರು ಚಾಲನೆ ನೀಡಿದ್ದಾರೆ. ಹಾಯ್, ಹಲೋ, ನಮಸ್ಕಾರ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ವೆಲ್ಕಮ್ ಬ್ಯಾಕ್ ಟು DBS ಡಿಜಿಟಲ್ ಭಾರತ್ ಸೇವಾಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಶೇರ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ರತಿಯೊಂದು ಸಂಚಿಕೆಯಲ್ಲಿ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳ ಬಗ್ಗೆ ಹೇಳ್ತೀನಿ. ಸಂಚಿಕೆ ನೀವು ಕೊನೆವರೆಗೂ ನೋಡಿ. ಪ್ರತಿಯೊಂದು ಪಾಯಿಂಟ್ಸ್ನ ನಾನು ಹೇಳ್ತೀನಿ, ಪ್ರತಿಯೊಂದು ಸ್ಕೀಮ್ಗಳ ಬಗ್ಗೆ ವಿಚಾರ ತಿಳಿಸ್ತೀನಿ. ಇದೇ ಥರ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಭಾಳ ವರ್ಷದಿಂದ ನಮ್ಮ ಮುಖಂಡರಾದಂಥ ಜಾರ್ ಸಾಹೇಬರು ಹಾಗೂ ಆರ್ ಬಿಷಪ್ ಅವರು ನಮ್ಮ ಸಪ್ರೇಟ್ ಕ್ರಿಶ್ಚಿಯನ್ ಕ್ರೈಸ್ಟ್ ಸಮಾಜಕ್ಕೆ ಒಂದು ಸಪ್ರೇಟ್ ಬೋರ್ಡ್ ಆಗಬೇಕಂತ ಬೇಡಿಕೆನ ಇಟ್ಟಿದ್ರು. ಹಾಗಾಗಿ ನನ್ನ ಕಡೆಯಿಂದ ಪ್ರಪೋಸಲ್ಗೆ ಮನೆ ಮುಖ್ಯಮಂತ್ರಿಗಳು ಒಪ್ಕೊಂಡು ಈ ಬೋರ್ಡನ್ನು ಈ ವರ್ಷನ ಮಾಡಿದ್ದಾರೆ. ಅದರಲ್ಲಿ 250 ಕೋಟಿಯನ್ನು ಇಟ್ಟಿದ್ದಾರೆ. ಇದು ನನ್ನ ಅನಿಸಿಕೆ, ಇದು ಇತಿಹಾಸ, ಹಿಸ್ಟ್ರಿನೂ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. 250 ಕೋಟಿ ಯಾವ ಬೋರ್ಡಲ್ಲೂ ಇಟ್ಟಿಲ್ಲ. ನೀವು ತೆಗೀರಿ, ಯಾವಾಗ ಮೈನಾರಿಟಿ ಕಮಿಷನ್ ಬೋರ್ಡ್ ಆಯಿತು ಅವಾಗ ಅನುದಾನ ಎಷ್ಟು ಕೊಟ್ಟಿದ್ರು ಅಂತ ತೆಗೀರಿ. ಕ್ರೈಸ್ತ ಸಮಾಜಕ್ಕೆ ಮೊದಲೇ ಬಾರಿನೇ 250 ಕೋಟಿ ಸಿಕ್ಕಿರೋದು ಭಾಳ ದೊಡ್ಡದಂತ ನಾನು ಭಾವಿಸ್ತಾ ಇದ್ದೀನಿ. ಇದು ಕ್ರೈಸ್ತ ಸಮಾಜಕ್ಕೆ ಮೊದಲೇ ಸಿಕ್ಕಿರೋದು. ಇದು 400 ಕೋಟಿ ನಾವು ಪ್ರಚಾರ ಮುಖಾಂತರ ಅದೇನು 15 ಸ್ಕೀಮನ್ನು ಇವತ್ತು ನಾವು ಲಾಂಚ್ ಮಾಡಿದ್ದೀವಿ. ಮುಸ್ಲಿಂ, ಕ್ರಿಶ್ಚಿಯನ್, ಕ್ರೈಸ್ತ ಎರಡೇ ಸಮಾಜ ಇರೋದು. ಅದ್ರಲ್ಲಿ ಬರ್ತನ ಜಾಸ್ತಿ ಇದೆ. ಭಾನುವಾರ ದಿನ ಕಂಪಲ್ಸರಿ ಚರ್ಚೆಗೆ ಬಂದೇ ಬರ್ತಾರೆ. 90% ಬರ್ತಾರೆ. ವೆಹಿಕಲ್ದಿದೆ, ಬಿಸ್ನೆಸ್ ಲೋನ್ದಿದೆ, ಮತ್ತೊಂದಿದೆ, ಗಂಗಾ ಕಲ್ಯಾಣ ಇದೆ. ಪ್ರಚಾರ ಮಾಡ್ಬೇಕು, ನಾವು ಅವೇರ್ನೆಸ್ ತರಬೇಕು. ನಾವು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ತಾವು ಇದರಲ್ಲಿ ಸ್ಕೀಮಲ್ಲಿದೆ 5 ಲಕ್ಷನ ಕೊಡ್ತೀವಿ. ಅವ್ರು ಭಾಳ ಅನುಕೂಲ ಆಗ್ತದೆ. ಅದ್ರ ಜೊತೆಲಿ ಅಬ್ರಾಡ್ ಹೋಗೋರಿಗೆ ನಾವು 20 ಲಕ್ಷದ ಮಾಡಿದ್ದು 30 ಲಕ್ಷ ಮಾಡಬೇಕದು. ಈ ವರ್ಷ ಮೈನಾರಿಟಿ ಡಿಪಾರ್ಟ್ಮೆಂಟಲ್ಲೂ 20 ಇದ್ದಿದ್ದು ಅವ್ರು ಹೆಚ್ಚು ಮಾಡಿದ್ದಾರೆ. 2 ವರ್ಷ ಕೋರ್ಸ್ ಅದು 30 ಲಕ್ಷ ಮಾಡಬೇಕು. ಅದಕ್ಕೂ 30 ಲಕ್ಷ ಮಾಡುವ. ಬರೀ ಮಿನಿಸ್ಟರ್ದು ಚೇರ್ಮನ್ ಮಾತ್ರ ಅಲ್ಲ, ಈ ಮೆಂಬರ್ಸ್ಗಳು ಇಡೀ ಡಿಸ್ಟಿಕಲ್ಲಿ ಓಡಾಡಿ ನೀವು ಒಂದು ಆಯ್ಕೆ ಮಾಡ್ಕೊಳ್ಳಿ. ನೀವೆಲ್ಲ ಟೋಟಲ್ 11 ಜನ, ಎಷ್ಟು ಜನ ಮೆಂಬರ್ಸ್ ನೀವು? 9 ಜನ ಮೆಂಬರ್ಸ್, ಒಬ್ಬೊಬ್ಬ ಮೆಂಬರ್ 3 ಡಿಸ್ಟಿಕ್ ಆಯ್ಕೆ ಮಾಡ್ಕೊಳ್ಳಿ, ಪ್ರಚಾರ ಮಾಡಿ. ದೇವ್ರ ಮೆಚ್ಚಿದ ಕೆಲಸ ಇದು. ದೇವ್ರು ಯಾವತ್ತೂ ಎಂದು ಖಾಲಿ ಮಾಡಲ್ಲ. ಆ ಪುಣ್ಯ ಅಂತೂ ನಿಮ್ಗೆ ಸಿಕ್ಕೇ ಸಿಗ್ತದೆ. ದಯಮಾಡಿ ಮೆಂಬರ್ಸ್ಗಳಲ್ಲಿ ಬೆಳಗೆಲ್ಲ ಕೆಲಸ ಮಾಡಿ. ಅವೇರ್ನೆಸ್ ಕಾರ್ಯಕ್ರಮ ಅಂತ ಅಂದ್ಕೊಳ್ಳಿ ನೀವು. ಅಂದ್ರೆ ಪ್ರಚಾರ ಆದ ಜನಗಳಿಗೆ ಗೊತ್ತಾಗೋದು. ಆ ಕಾರಣಕ್ಕೆ ನೀವೆಲ್ಲ ಸೇರಿ ನೀವು ಸ್ವಲ್ಪ ಡಿಸ್ಟಿಕ್ ಅನ್ನು ಆಯ್ಕೆ ಮಾಡ್ಕೊಂಡು ಸ್ವಲ್ಪ ಹೋಗಿ ಅವೇರ್ನೆಸ್ ಕಾರ್ಯಕ್ರಮನ ಹಮ್ಮಿಕೊಂಡ್ರೆ ತುಂಬ ಒಳ್ಳೇದಾಗ್ತದೆ. ಎಜುಕೇಶನ್ ಮಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ನಾವು ಅದಕ್ಕೆ ಜಾಸ್ತಿ ಕೊಡಬೇಕಾಗ್ತದೆ. ಒಂದು ಹಾಸ್ಟೆಲ್ ಟೌನಲ್ಲಿ ಒಂದು ನಮ್ಮದೇ KMTC ಜಾಗ ಇದೆ ಸರ್. ಆ ಜಾಗ ಇಷ್ಟ ಆಗಿದೆ ಸರ್. ಅದು ಆ ಪ್ರೊಸೆಸ್ ನಡೀತಾ ಇದೆ ಸರ್. ಅದು ಅಲ್ಲೇ ಒಂದು ಇಂಡಿವಿಜುವಲ್ ಕಟ್ಟುವ ಅಂತ ಒಂದು ಪ್ಲಾನ್ ಅನ್ನು ಮಾಡಿದ್ವಿ. ಮುಂದಿನ ದಿನ ಅಲ್ಲೇ ಒಂದು ಕಟ್ಟಿ ಮಾಡುವ. ಈ ಕ್ರೈಸ್ತ ಸಮಾಜಕ್ಕೆ ನನ್ನ ಅನಿಸಿಕೆ ಮುಂದೊಂದು ದಿನ 2,000 ಕೋಟಿ ಆದ್ರೂ ಆಶ್ಚರ್ಯ ಇಲ್ಲ. ಹಾಗಾಗಿ ನಮ್ದೆಲ್ಲ ಕರ್ತವ್ಯ ಧರ್ಮ ಆಗ್ತದೆ. ಎಲ್ಲ ಮೆಂಬರ್ಸ್ ದಯಮಾಡಿ ನೀವು ಒಂದೊಂದು ಡಿಸ್ಟಿಕ್ನ 3 ಡಿಸ್ಟಿಕ್ 4 ಡಿಸ್ಟಿಕ್ನ ಆಯ್ಕೆ ಮಾಡ್ಕೊಂಡು ಸ್ವಲ್ಪ ಎಲ್ಲ ಅವೇರ್ನೆಸ್ ಕಾರ್ಯಕ್ರಮ ತಂದು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಇದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಪಸಂಖ್ಯಾತರ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್. ಅಂದರೆ ಇದು ಇತಿಹಾಸನ ಕ್ರಿಯೇಟ್ ಆಗಿರೋದು. ನಾನು ಯೇಸು ಬಾಬನ ಧನ್ಯವಾದ ಕಳಿಸಿ, ಯೇಸು ಬಾಬನ ಅಮ್ಮನ್ನ ನಾನು ಹೆಚ್ಚಿನ ಸೇವೆ ಮಾಡೋ ಶಕ್ತಿ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೀನಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಮಾಹಿತಿ ಹೋಗಲಿ. ಎಲ್ಲ ಅಕ್ಕ ತಂಗಿದರಿಗೆ ದಯವಿಟ್ಟು ಈ ವಿಚಾರಗಳನ್ನ ತಿಳಿಸಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.